ಜಮೀರ್ ಹೆಸರು ಇಲ್ಲದ ಜಿಲ್ಲಾ ಉಸ್ತುವಾರಿ ಪಟ್ಟಿ ಪ್ರಕಟ ಆಗಿದೆ. ಸರ್ಕಾರದಿಂದ ಅಧಿಕೃತ ಜಿಲ್ಲಾ ಉಸ್ತುವಾರಿ ಪಟ್ಟಿ ಬಿಡುಗಡೆ ಆಗಿದೆ. ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆ ಬೇಡ ಅಂದಿದ್ದ ಜಮೀರ್ ಅಹಮದ್ ಖಾನ್ ಇಡಿಎ ಉಪಚುನಾವಣೆ, ಸ್ಥಳೀಯ ಚುನಾವಣೆಗಳ ನೆಪ, ಇಂಥವರೆಲ್ಲ ನಮ್ಮ ಸಚಿವರು. ಒಂದು ರಾಷ್ಟ್ರಧ್ವಜಕ್ಕೆ ಒಂದು ಗೌರವವನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೆ ಜಿಲ್ಲಾ ಉಸ್ತುವಾರಿ ಬೇಡವಾ? ಬೇಡ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದ್ರೆ ನಿಮಗೆ ಕೊಟ್ಟಿರುವಂತಹ ಜಿಲ್ಲೆ, ಆ ಜಿಲ್ಲೆಗೆ ಹೋಗಿ ಉಸ್ತುವಾರಿ ನೀವು ಹೋಗಿ ಧ್ವಜಾರೋಹಣ ಮಾಡಬೇಕು. ನಾಳೆ ಆ ಜಿಲ್ಲೆಯಲ್ಲಿ ಮಕ್ಕಳು ಕಾಯ್ತಾ ಇರ್ತಾರೆ. ನಮ್ಮ ಜಿಲ್ಲೆಗೆ ಮಂತ್ರಿ ಬರ್ತಾರೆ, ಉಸ್ತುವಾರಿ ಮಂತ್ರಿ ಬರ್ತಾರೆ, ಬಂದು ಧ್ವಜಾರೋಹಣ ಮಾಡ್ತಾರೆ ಅಂತ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ನಿಮ್ಗೊಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದಕ್ಕೆ ಬರೋದಿಲ್ವಾ ಜಮೀರ್ ಅಹಮದ್ ಖಾನ್ ಅವರು? ಆ ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಆದಂತ ಗೌರವ ಇದೆ. ನೀವು ಮಂತ್ರಿಯಾಗಿ ಮತ್ತೊಬ್ಬರಾಗಿ ಮೊದಲು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಿ. ಇವತ್ತು ಎಷ್ಟು ಜನ ನಮಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೆ ಅಂತೇಳಿ ರಾಷ್ಟ್ರಧ್ವಜವನ್ನ ಹಾರಿಸಬೇಕು ಅಂತೇಳಿ ಕಾಯ್ತಾ ಇರ್ತಾರೆ ಗೊತ್ತಾ? ಅಂತದ್ರಲ್ಲಿ ನಿಮ್ಗೊಂದು ಅವಕಾಶ ಸಿಗುತ್ತೆ ಅಂತ ಅಂದಾಗ ಏನ್ ನಾಳೆ ಒಂದಿನದಲ್ಲಿ ನೀವು ಎಷ್ಟು ಓಡಾಡ್ಬಿಡ್ತೀರಿ ನಿಮ್ಮ ಕ್ಷೇತ್ರದಲ್ಲಿ? ಬಿಡಿಎ ಜಿಬಿಎ ಎಲೆಕ್ಷನ್ ಒಂದಿನದಲ್ಲಿ ಏನ್ ಓಡಾಡ್ಬಿಡ್ತಿದ್ರಿ? ಇಲ್ಲಿಂದ ಹೋಗಿ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಬಂದು ನನಗೆ ಇದ್ರ ಬೇಡ, ನಾನು ಮಾಡಿದ್ದೀನಿ, ನನಗೆ ಉಸ್ತುವಾರಿ ಬೇಡ ಅಂತ ಮಾಡ್ಬೋದಿತ್ತಲ್ವಾ? ನಿಮಗೆ ದೂರ ಆಗುತ್ತೆ ಉಸ್ತುವಾರಿ. ಯಾಕೆ ಮಂತ್ರಿ ಆದಾಗ ನಿಮಗೆ ರಾಜ್ಯದಿಂದ ಓಡಾಡಬೇಕು ಅಂತ ಅನ್ಸಲ್ವಾ? ರಾಜ್ಯ ಮಂತ್ರಿ ಆದಾಗ ನೀವೀಗ ಸಚಿವರಲ್ವಾ? ಆ ಇಲಾಖೆಗಳಿಗೆ ಅದೆಲ್ಲ ಓಡಾಡಲ್ವಾ? ಆಗ ನಿಮಗೆ ಕೆಲಸ ಇರಲ್ವಾ? ಮಂತ್ರಿಗಿರಿ ಬೇಕು, ಧ್ವಜಾರೋಹಣ ಮಾತ್ರ ಬೇಡ ನಿಮಗೆ. ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಷ್ಟೆಲ್ಲ ಲಾಭೇನು ನಡೆಸಿದ್ರಿ. ಅದೇ ಧ್ವಜಾರೋಹಣಕ್ಕೂ ಕೂಡ ಹಂಗೆ ಮಾಡಿ. ಅದು ಬಿಟ್ಟು ಧ್ವಜಾರೋಹಣಕ್ಕೆ ಒಂದು ಹೋಗಲ್ಲ ಅಂತೇಳಿ ವಿನಾಯಿತಿ ಕೊಡಿ ಅಂತ ಬರೀತಿರಲ್ಲ ಸಚಿವರು.